ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ಎದುರಲ್ಲೇ ಕಳೆದ ಮೇ 30ರಂದು ನಡೆದ ಬಿಮ್ಸ್ ಅಧಿಕಾರಿಯ ರಸ್ತೆ ಅಪಘಾತದ ಸಾವಿಗೆ ಈಗ ರೋಚಕ ತಿರುವು ಪಡೆದಿದ್ದು, ಇದು ರಸ್ತೆ ಅಪಘಾತ ಅಲ್ಲ, ಕೊಲೆ ಅನ್ನೋದನ್ನ ಪತ್ತೆ ಮಾಡಿರುವ ಬೆಳಗಾವಿ ಪೊಲೀಸರು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ 5ರನ್ನ ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ ನಾಯ್ಕ್ ಹೇಳಿದರು. ಬೆಳಗಾವಿ ನಾರ್ತ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಲಿ ಒಂದು ಹಿಟ್ ಅಂಡ್ ರನ್ ಕೇಸ್ ರಿಜಿಸ್ಟರ್ ಆಗಿತ್ತು. ಕ್ರೈಮ್ ನಂಬರ್ 52/2024 ಅಂಡರ್ ಸೆಕ್ಷನ್ 279/304A ಮತ್ತೆ IMV ಆಕ್ಟ್ ಅಂಡರ್ ಸೆಕ್ಷನ್ 184, 134A ಮತ್ತು B and 187. ಇದರಲ್ಲಿ ಒಬ್ಬರು ವಿಕ್ಟಿಮ್ ಆಕ್ಸಿಡೆಂಟಿಂದ ಸತ್ತಿದ್ದಾರೆ. ಅದು ಮಾಹಿತಿ ನಮ್ಮ ಸ್ಟೇಷನ್ಗೆ ಬಂದಿದೆ. ಸೊ ಅದಕ್ಕೆ ಟ್ರಾಫಿಕ್ ನಾರ್ತ್ ಸ್ಟೇಷನ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಇದು ಘಟನೆ ಚೆನ್ನಮ್ಮ ಸರ್ಕಲ್ ಹತ್ತಿರನಲ್ಲಿ ಆಗಿದೆ. ಸೊ ಈ ಕೇಸ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಮ್ಮ ತನಿಖಾ ಶುರು ಆಗಿದೆ. ಸೊ ಅದರಲ್ಲಿ ಒಂದು CCTV ಕ್ಯಾಮರಾ ಇದೆ. ಸೊ ಮೊದಲು ತನಿಖಾದಲ್ಲಿ ಅವರು ಏನು ಮಾಡಿದರೆ ಫಸ್ಟ್ ಅದು CCTV ಫುಟೇಜ್ ಅವರು ಸ್ವಲ್ಪ ಚೆಕ್ ಮಾಡಿದ್ದಾರೆ. CCTV ಫುಟೇಜ್ ಚೆಕ್ ಮಾಡ್ಕೊಂಡು ಸ್ವಲ್ಪ ಸಂಶಯ ಬಂದಿದೆ. ಯಾಕಂದರೆ ಫುಟೇಜ್ ಪ್ರಕಾರ ಒಂದು ವೆಹಿಕಲ್ ಅದು ಬೆಳಗ್ಗೆಯಿಂದ ಆ ಜಾಗದಲ್ಲಿ ನಿಲ್ಲಿಸ್ತಾ ಇದೆ. ಇದು ಇನ್ಸಿಡೆಂಟ್ 10:30 ಬೆಳಗ್ಗೆ ಆಗಿದೆ. ಆದರೆ ಅದು ವೆಹಿಕಲ್ 7:30 ಚೆನ್ನಮ್ಮ ಸರ್ಕಲ್ ಸುತ್ತಮುತ್ತ ಅಲೆ ರನ್ನಿಂಗ್ ಆಗ್ತಾ ಇದೆ. ಸೊ ಆಮೇಲೆ ಅದು ವೆಹಿಕಲ್ ಡೀಟೇಲ್ಸ್ ತಗೊಂಡು ಮತ್ತು ಅದು ವೆಹಿಕಲ್ ಕೂಡ ಸ್ವಲ್ಪ ರಿಕವರಿ ಮಾಡಿದರೆ ಆಮೇಲೆ ಕನ್ಫರ್ಮ್ ಆಗಿತ್ತು ಇದು ವೆಹಿಕಲ್ ಇಂದ ಆಕ್ಸಿಡೆಂಟ್ ಆಗಿದೆ. ಆಮೇಲೆ ಫರ್ದರ್ ವಿಚಾರಣೆಯಲ್ಲಿ ನಮಗೆ ಗೊತ್ತಿದೆ ಅದು ವೆಹಿಕಲ್ ಬಾಡಿಗೆಯಿಂದ ಯಾರೊಬ್ಬರು ರವಿ ಅಂತ ತಗೊಂಡಿದ್ದಾರೆ. ಸೊ ಆಮೇಲೆ ನಾವು ಸ್ಟೇಷನ್ಗೆ ಕರೆಸಿದ್ವಿ ಫಾರ್ ಇದು ವಿಚಾರ ಸಲುವಾಗಿ ನಾವು ಕರೆದಿದ್ವಿ. ಸೊ ಅವರು ಸ್ಟೇಷನ್ ಬಂದಾಗ ಇಂಟರ್ಗೇಷನ್ ಟೈಮ್ದಲ್ಲಿ ಅವರು ಮತ್ತೆ ನಮಗೆ ಇನ್ನೊಂದು ಮಾಹಿತಿ ಅವರು ಹೇಳಿದರೆ ಇದು ಆಕ್ಸಿಡೆಂಟ್ ಅಲ್ಲ ಅಂತ, ಇದು ಮರ್ಡರ್ ಇದೆ. ಅಂದರೆ ಅವರು ಮರ್ಡರ್ ಸಲುವಾಗಿ ಈ ಥರ ಆಕ್ಸಿಡೆಂಟ್ ಅವರು ಮಾಡಿದ್ದಾರೆ. ಅಂದರೆ ಯಾರು ಗೊತ್ತಬಾರ್ದು ಅಂತ ಅದಕ್ಕೆ ಡೈರೆಕ್ಟ್ ಮಾಡಿಲ್ಲ, ಆಕ್ಸಿಡೆಂಟ್ ಥರ ತೋರಿಸೋಣ, ಆಕ್ಸಿಡೆಂಟ್ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಮತ್ತೆ ತಕ್ಷಣ ಈ ಮಾಹಿತಿ ಬಂದಿದೆ ಇದು ಮರ್ಡರ್ ಇದೆ ಅಂತ, ಅದು ಕೇಸ್ ಟ್ರಾಫಿಕ್ ನಾರ್ತ್ ಸ್ಟೇಷನಿಂದ EPMCಗೆ ಟ್ರಾನ್ಸ್ಫರ್ ಆಗಿದೆ. ಸೊ EPMCದಲ್ಲಿ ಮತ್ತೆ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ 83/24 ಅಂಡರ್ ಸೆಕ್ಷನ್ 302, 201, 120B, 149 ಮತ್ತು 109 ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವರು ಮತ್ತು ಏನು ತನಿಖಾ ಅವರು ಮಾಡಿದ್ದಾರೆ. ಸೊ ತನಿಖಾ ಮಾಡಿಕೊಂಡು ಮತ್ತೆ ಏನು ಹೆಚ್ಚು ಮಾಹಿತಿ ನಮಗೆ ಬಂದಿದೆ. ಇದರಲ್ಲಿ ಮತ್ತೆ 6 ಆರೋಪಿಗಳು ಸರಿಗೆ 6 ಆರೋಪಿಗಳು ಇನ್ವಾಲ್ವ್ಮೆಂಟ್ ಕಾಣ್ತಾ ಇದೆ, ಎವಿಡೆನ್ಸ್ ಇದೆ ಅಂತ ಅದು ಬಂದಿದೆ. ಸೊ ಇದರಲ್ಲಿ ಮರ್ಡರ್ ಯಾಕೆ ಮಾಡಿದ್ದಾರೆ ಅಂತ ಅಂದರೆ ಯಾರೊಬ್ಬರು ಬಸವರಾಜ್ ಅಂತ ಅವರು ಮತ್ತೆ ವಿಕ್ಟಿಮ್ ಜೊತೆಗೆ ಸ್ವಲ್ಪ ಪರ್ಸನಲ್ ರೀಸನ್ನಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಅವರು ಪ್ರಕಾಶ್ ರಥೋರ್ಗೆ ಇನ್ನೊಬ್ಬರು ಆರೋಪಿ ಅವ್ರಿಗೆ ಮತ್ತೆ ಸುಪಾರಿ ಕೊಟ್ಟಿದ್ದಾರೆ, ದುಡ್ಡು ಕೂಡ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವರು ಮತ್ತೆ ಅಕ್ಯೂಸ್ ಅವರು ಏನು ಮಾಡಿದ್ದಾರೆ, ಅವರು ಮತ್ತು ಅವ್ರ ಫ್ರೆಂಡ್ಸ್ ಜೊತೆಗೆ ಮತ್ತೆ ಪ್ಲಾನಿಂಗ್ ಮಾಡಿದ್ದಾರೆ. ಸೊ ದೇ ಹ್ಯಾವ್ ಟೇಕನ್ ವೆಹಿಕಲ್, ಯಾರೊಬ್ಬರು ಓನರಿಂದ ಅವರು ಬಾಡಿಗೆ ತಗೊಂಡು ಮತ್ತೆ ಈ ಥರ ಮಾಡಿದ್ದಾರೆ. ಸದ್ಯಕ್ಕೆ ಈಗ 6 ಆರೋಪಿಗಳು ಈಗ ಅರೆಸ್ಟ್ ಆಗಿದೆ. ಮತ್ತೆ ತನಿಖೆ ಕೂಡ ಇನ್ನೂ ನಡೀತಾ ಇದೆ. ಮತ್ತೆ ನಾವು ಈಗ ಚೆಕ್ ಮಾಡಬೇಕು ಇದರಲ್ಲಿ ಮತ್ತೆ ಬೇರೆ ಇನ್ವಾಲ್ವ್ಮೆಂಟ್ ಏನು ಇದೆಯೋ ಅದು ನಡೀತಾ ಇದೆ. ಅವ್ರ ಹೆಸರು ಅವ್ರು ಹೇಗೆ ಬೈಕಲ್ಲಿ ಹೋಗ್ತಿರ್ತಾರ ಅಥವಾ ಇಲ್ಲ, ಅವರು ನಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಹೆಸರು ವಿರೂಪಾಕ್ಷ, 60 years. ಅವರು ಚೀಫ್ ಫಾರ್ಮಸಿ ಆಫೀಸರ್ ಬಿಮ್ಸ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೌದು ಲಾಸ್ಟ್ ರಿಟೈರ್ಮೆಂಟ್ ಇರುತ್ತೆ. ಹೌದು, ರಿಟೈರ್ಮೆಂಟ್ ಆಕ್ಚುಲಿ ಬರ್ತಾ ಇದೆ. ಇನ್ನು ಬಹುಶಃ ಬರೀ 1 ದಿವಸ 2 ದಿವಸ ಅಷ್ಟೇ ಬಾಕಿ ಇದೆ. ಮತ್ತೆ ಇದರಲ್ಲಿ ನಮಗೆ ಮತ್ತೆ ಯಾಕೆ ಏನು ಸಂಶಯ ಜಾಸ್ತಿ ಬಂದಿದೆ, ಆ ಸೇಮ್ ವಿಕ್ಟಿಮ್ 5 months ಬ್ಯಾಕ್ ಇನ್ನೊಂದು ಆಕ್ಸಿಡೆಂಟ್ ಆಗಿದೆ. ಇದರಲ್ಲಿ ಕೂಡ ಅವರು ಹೀಗೆ ಟ್ರೈ ಮಾಡಿದ್ದಾರೆ. ಆದರೆ ಆವಾಗ ಅವರು ಸತ್ತಿಲ್ಲ, ಸ್ವಲ್ಪ ಇಂಜರಿ ಆಗಿತ್ತು, ಎಲ್ಲ ಟ್ರೀಟ್ಮೆಂಟ್ ಮಾಡಿ ಮತ್ತೆ
ಹಾಗೆ ಕ್ಲೋಸ್ ಆಗಿದೆ. ಸೊ ಮತ್ತು ನಮಗೆ ಮತ್ತು ಸಂಶಯ ಬಂದಿದೆ, ಹೇಗೆ ಬರೀ ಒಬ್ಬರು ಮಂದಿ ಮೇಲೆ ಈ ಥರ 2-3 ಸತಿ ಈ ಥರ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಕೂಡ ಇದು ಎಲ್ಲ CCTV ಫುಟೇಜ್ ನಾವು ಮತ್ತೆ ಸ್ವಲ್ಪ ಜಾಸ್ತಿ ವಿಚಾರ ಮಾಡಿದ್ವಿ. ಸೊ ಫುಟೇಜ್ ಯೂಶ್ವಲಿ ಆಕ್ಸಿಡೆಂಟಲ್ಲಿ ಈಗ ಬಹುಶಃ ಆಕ್ಸಿಡೆಂಟ್ 10 ಗಂಟೆ ಆಗಿದ್ರೆ ಬಹುಶಃ ನಾವು 9:30 to 10:30ವರೆಗೆ ನಾವು ಫುಟೇಜ್ ಚೆಕ್ ಮಾಡ್ತಾ ಇದ್ವಿ. ಇದರಲ್ಲಿ ಮತ್ತೆ ನಾವು ಸ್ವಲ್ಪ ಸಂಶಯ ಬಂದಿದೆ, ಅದಕ್ಕೆ ನಾವು ಮತ್ತೆ 5 o'clock ಇಂದ ಎಲ್ಲ ಫುಟೇಜ್ ಚೆಕ್ ಮಾಡಿದ್ವಿ. ಇದು ಫುಟೇಜ್ ಚೆಕಿಂಗ್ ಮಾಡುವಾಗ ನಾವು ನೋಡಿದ್ವಿ ಒಂದು ವೆಹಿಕಲ್ 7:30 AM ಇಂದ ಈ ಜಾಗದಲ್ಲಿ ಬಂದಿದೆ ಮತ್ತು ಅದು ಸೇಮ್ ವೆಹಿಕಲ್ ಆಕ್ಸಿಡೆಂಟಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ. ಸೊ ಅದು ಆಗಿದೆ. ಈ ವಿರೂಪಾಕ್ಷ ಅಂತ ಹೇಳಿದ್ರಲ್ಲ, ಅವ್ರ ರಿಲೇಷನ್ ಯಾರಾದ್ರು ಸರ್ ಇನ್ವಾಲ್ವ್ ಇದ್ದಾರೆ? ಬಸವರಾಜ್ ಅವರು ಮತ್ತು ವಿರೂಪಾಕ್ಷ ಜೊತೆಗೆ ರಿಲೇಟಿವ್ ಇದ್ದಾರೆ. ಅವ್ರ ವೈಫ್ ಏನೋ ಇನ್ವಾಲ್ವ್ಮೆಂಟ್ ಇದೆಯಾ ಸರ್? ಅದು ತನಿಖೆ ಏನು ನಡೀತಾ ಇದೆ. ನಾವು ಸ್ವಲ್ಪ ಎವಿಡೆನ್ಸ್ ನಾವು ಸರ್ಚ್ ಮಾಡ್ತಾ ಇದ್ವಿ. ಸೊ ಅದು ನೋಡಬೇಕು, ಯಾಕಂದರೆ ಏನು ಇನ್ವಾಲ್ವ್ಮೆಂಟ್ ಇದೆಯಾ, ಹೇಗೆ ಇನ್ವಾಲ್ವ್ಮೆಂಟ್ ಇದೆ, ಅದು ಇನ್ನೂ ಕ್ಲಿಯರ್ ಬಂದಿಲ್ಲ ನಮಗೆ. ಒಂದಿನ ರಿಟೈರ್ಮೆಂಟ್ ಬಿಫೋರ್ ಮರ್ಡರ್ ಮಾಡಿ ಮಗನ್ನ ಅಲ್ಲಿ ಕೆಲಸಕ್ಕೆ ಹಚ್ಚಬೇಕು ಅದು ಪ್ಲಾನ್ ಇದೆ. ಅಂದರೆ ಅವರು ಸತ್ತಿದ್ರೆ ಮತ್ತೆ ಕಾಂಪಿಟೇಷನ್ ಗ್ರೌಂಡ್ಸ್ ಇಂದ ಅವರ ಮಕ್ಕಳಿಗೆ ಆಲೆ ಕೆಲಸ ಸಿಗುತ್ತೆ. ಅದು ಕೂಡ ಒಂದು ಉದ್ದೇಶ ಇದೆ. ಅದೇನಾದ್ರೂ ಪ್ರೂವ್ ಆಗಿದೆ ಸರ್ ಕೇಸಲ್ಲಿ, ಅಥವಾ ತನಿಖೆ ಹಂತದಲ್ಲಿ ಏನಾದ್ರು ಬಂದಿದೆ ಆ ರೀತಿ ಮಾಡಿ? ಈಗ 100% ಆ ಥರ ಯಾವುದು ಬಂದಿಲ್ಲ. ಈಗ ಹೇಳಿಕೆ ಅವರು ಹಾಗೆ ಕೊಟ್ಟಿದ್ದಾರೆ, ಮತ್ತೆ ನಾವು ಬೇರೆ ಈಗ ಸರ್ಚ್ ಮಾಡಬೇಕು, ಈಗ ತನಿಖೆ ಮಾಡಬೇಕು. ಇದು ಮರ್ಡರ್ ಕೇಸ್ ಯಾವಾಗ 4ನೇ ತಾರೀಕು ಆಗಿದೆ. 4ನೇ ತಾರೀಕು ಮತ್ತೆ ನಾವು ಆಗಲೇ ಕೌಂಟಿಂಗ್ ಸೆಂಟರ್ದಲ್ಲಿ ಬಿಸಿ ಇದ್ವಿ. ಸೊ ಬರೀ ನಿನ್ನೆಯಿಂದ ಅದು ಸ್ವಲ್ಪ ತನಿಖೆ ಜಾಸ್ತಿ ಆಗಿದೆ. ಸೊ ಸ್ವಲ್ಪ ಈಗ ಬಹುಶಃ ನನ್ನ ಪ್ರಕಾರ ಈಗ ಬಹುಶಃ 85-90% ಕ್ಲಾರಿಟಿ ಬಂದಿದೆ ನಮಗೆ. ಆದರೆ ಏನು ಮಾಡಬೇಕು. ಹೆಂಡತಿ ಏನಾದರೂ ಇಂಟ್ರಾಕ್ಷನ್ ಮಾಡಿದ್ದಾರೆ ವೈಫ್? ಈಗ ಅವ್ರಿಗೆ ಕೂಡ ನಾವು ಸ್ವಲ್ಪ ಎನ್ಕ್ವೈರಿ ಮಾಡಿದ್ವಿ, ಮತ್ತೆ ಏನು ಮಾಡಬೇಕು. ಈ ಸುಪಾರಿ ಎಷ್ಟು ಕೊಟ್ಟಿದ್ರು ಸರ್? ಸುಪಾರಿ 10 ಲಕ್ಷ ಕೊಟ್ಟಿದ್ದಾರೆ. ಪೇ ಆಗಿತ್ತಾ ಎಲ್ಲ? ಪೇಮೆಂಟ್ ಆಗಿದೆ, ಪೇಮೆಂಟ್ ಕೂಡ ಆಗಿದೆ. ಮತ್ತೆ ಈಗ 4 ಲಕ್ಷ ಅದು ರಿಕವರಿ ಆಗಿದೆ. ಇವರೆಲ್ಲ ಸುಪಾರಿ ಕಿಲ್ಲರ್ಸ್ ಅಥವಾ ಹೆಂಗೆ ಸರ್ ಇವರು? ಪ್ರಕಾಶ್ ಅಂತಿದೆ, ಅವ್ರೇನು ಸುಪಾರಿ ತಗೊಂಡಿದ್ದಾರೆ? ಪ್ರಕಾಶ್ ಅಂದರೆ ಒಬ್ಬರು ಅವ್ರ ಹೆಸರು ಸ್ನೇಹ, ಹೂಸ್ ದ ರೌಡಿ ರವಿ. ಒಬ್ಬರು ರವಿ ಅಂತ, ಅವರು ಕಕಟಿ ಸ್ಟೇಷನ್ದಲ್ಲಿ ಅವ್ರ ಮೇಲೆ ಒಂದು ರೌಡಿ ಶೀಟ್ ಇದೆ. ರವಿ ಅವನು ರೌಡಿ ಶೀಟ್ ಇದೆ. ಅವರಿಗೆ ಸುಪಾರಿ ಕೊಟ್ಟಿದ್ದಾರೆ. ಹೌದು. ಈ ರೀತಿ ಸುಪಾರಿ ಇದು ಜಾಸ್ತಿ ಆಗ್ತಾ ಇದೆ ಸರ್. ಇದು ಈಗ ಸುಪಾರಿ ತಗೊಂಡು ಮರ್ಡರ್ ಮಾಡುವಂಥದ್ದು ಆಗ್ತಾ ಇದೆ. ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಏನಾದ್ರು ಕ್ರಮಗಳು? ಇದರಲ್ಲಿ ಫಸ್ಟ್ ನಾವು ಇದರಲ್ಲಿ ಮೊದಲ ಸುಪ್ರಾಣಿ ಹೇಗೆ ಆಗಿದೆ, ಸುಪಾರಿ ಹೇಗೆ ಆಗಿದೆ, ಮತ್ತೆ ಅವರು ಬಸವರಾಜ್ ಮತ್ತೆ ರವಿ ಪ್ರಕಾಶ್ ಅವರಿಗೆ ಹೇಗೆ ಪರಿಚಯ ಆಗಿದೆ ಅಂತ ಅದು ಕೂಡ ನಾವು ಸ್ವಲ್ಪ ಕರೆಕ್ಟ್ ಆಗಿ ನಾವು ಮಾಹಿತಿ ಕಲೆಕ್ಟ್ ಮಾಡಬೇಕು. ಯಾಕಂದರೆ ಹೌ ಟು ಡಿ ನೋ ದಿಸ್ ರೌಡೀಸ್ ಅಂತ ಅದು ಮಾಹಿತಿ ಕಲೆಕ್ಟ್ ಮಾಡಬೇಕು. ಈಗ ನೀವು ಹೇಳಿದ್ರಿ, ಈಗ ಸುಪಾರಿ ಸ್ವಲ್ಪ ಆಗಿದೆ ಅಂತ, ಜಾಸ್ತಿ ಆಗಿದೆ ಅಂತ ನೀವು ಹೇಳಿದ್ರಿ. ಸೊ ಅದು ನನ್ನ ಗಮನ ಆ್ಯಕ್ಚುಲಿ ಬಂದಿಲ್ಲ, ಅದು ನಾನು ಚೆಕ್ ಮಾಡಬೇಕು. ಸೊ ನಾನು ಇಲ್ಲಿ ಬೆಳಗಾಂ ಬಂದಮೇಲೆ ಬರೀ ಇದು ಒಂದು ಆಗಿದೆ ಸುಪಾರಿ ಗೋಸ್ಕರದಿಂದ. ಸೊ ಮತ್ತೆ ಬಹುಶಃ ಮುಂಚೆ ಬೇರೆ ಕೇಸಸ್ ಆಗಿರ್ಬೋದು, ಅದು ನಾನು ಚೆಕ್ ಮಾಡ್ತೀನಿ. ಈ ಬಸವರಾಜ್ಗೆ ವಿರೂಪಾಕ್ಷಗೆ ಏನು ರಿಲೇಷನ್? ದೇ ಆರ್ ರಿಲೇಟಿವ್ಸ್. ಅಣ್ಣ ತಮ್ಮನ? ಇಲ್ಲ ಅವನ ಹೆಂಡತಿ ಕಡೆಯಿಂದ ಏನೋ ಬಸವರಾಜ್ ಸ್ನೇಹ ಹೌದು ತಂಗಿ ಗಂಡನ ತಮ್ಮ ಸರ್. ಬಸವರಾಜ್ ತಂಗಿ ಗಂಡನ ತಮ್ಮ. ಇದು ವಿರೂಪಾಕ್ಷ ಬಂದು ವಿರೂಪಾಕ್ಷ ತಂಗಿಯ ಗಂಡನ ತಮ್ಮ. ಬೆಳಗಾವಿಯ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬೇಮ್ಸ್ ಅಧಿಕಾರಿಯ ಸೇವಾ ನಿವೃತ್ತಿಯ ಮುನ್ನ ದಿನವೇ ಕೊಲೆಯಾಗಿದೆ. ಕಳೆದ ಮೇ 30ರಂದು ಜಿಲ್ಲಾಸ್ಪತ್ರೆಯ ಮುಂದಿನ ರಸ್ತೆಯಲ್ಲಿ ನಡೆದ ಅಪಘಾತವಾಗಿದ್ದು, ಈ ಅಪಘಾತದಲ್ಲಿ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಹಿಟ್ ಅಂಡ್ ರನ್ ಕೇಸ್ ದಾಖಲಾಗಿತ್ತು ಎಂದರು. ವಿನೋದ್ ಕೋಲ್ಕಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.